ಅವನು ಮಹಾದಾನಿಯೂ ಆಗಿರುತ್ತಾನೆ. ಆದರೂ ಅವನೊಳಗೆ ಅಹಂಕಾರ ಮೊಳಕೆ ಒಡೆಯುತ್ತದೆ. ಬ್ರಹ್ಮಾಂಡದಲ್ಲಿ ತನ್ನಂತ ದಾನಿ ಇಲ್ಲ, ಶ್ರೇಷ್ಠನಿಲ್ಲ ಎಂಬ ಮಾಯೆ ಅವನನ್ನು ಆವರಿಸುತ್ತದೆ. ಅದರಿಂದ ಜನರ ಮನಸ್ಸಿನಲ್ಲಿ ಮಹಾಬಲಿಯೇ ಶ್ರೇಷ್ಠನೆಂಬ ತಪ್ಪು ಕಲ್ಪನೆ ಮೂಡುತ್ತದೆ. ದೇವತೆಗಳ ಪ್ರಾಬಲ್ಯ ಕಡಿಮೆಯಾಗುತ್ತದೆ. ಹಾಗಾದಾಗ ದೇವತೆಗಳು ಶ್ರೀಹರಿಯ ಮೊರೆ ಹೋಗುತ್ತಾರೆ. ಒಂದು ದಿನ ಮಹಾಬಲಿಯು ದಾನ ಶಿಬಿರವನ್ನು ಏರ್ಪಡಿಸಿದಾಗ ಶ್ರೀಹರಿಯು ವಾಮನ ರೂಪದಲ್ಲಿ ಬಂದು ಮಹಾಬಲಿಯಲ್ಲಿ ದಾನವನ್ನು ಬೇಡುತ್ತಾರೆ. ಏನು ಬೇಕಾದರೂ ಕೇಳು, ನಾನು ನೀಡುತ್ತೇನೆ ಎಂಬುದಾಗಿ ಮಹಾಬಲಿಯು ವಾಗ್ದಾನ ಮಾಡುತ್ತಾನೆ. ಆಗ ವಾಮನನು ಕೇವಲ 3 ಹೆಜ್ಜೆಯನ್ನಿಡುವಷ್ಟು ಸ್ಥಳವನ್ನು ಕೇಳುತ್ತಾನೆ. ಇಷ್ಟು ಚಿಕ್ಕ ಆಸೆಯನ್ನು ಸುಲಭದಲ್ಲಿ ಈಡೇರಿಸಬಹುದೆಂದು ಮಹಾಬಲಿಯು ಒಪ್ಪಿಕೊಳ್ಳುತ್ತಾನೆ. ಆಗ ವಾಮನ ರೂಪಿ ಶ್ರೀಹರಿಯು ಬೃಹದಾಕಾರದಲ್ಲಿ ಬೆಳೆದು ತನ್ನ ಮೊದಲನೇ ಹೆಜ್ಜೆಯನ್ನು ಪೂರ್ತಿ ಭೂಮಿ ಮುಚ್ಚುವ ರೀತಿಯಲ್ಲಿ ಇಡುತ್ತಾನೆ. ಎರಡನೇ ಹೆಜ್ಜೆಯನ್ನು ಬ್ರಹ್ಮಾಂಡ ತುಂಬುವ ರೀತಿಯಲ್ಲಿ ಇಡುತ್ತಾನೆ. ಮೂರನೇ ಹೆಜ್ಜೆಯನ್ನಿಡಲು ಜಾಗವಿಲ್ಲದಾದಾಗ ವಾಮನನು ಮಹಾಬಲಿಯ ತಲೆಯ ಮೇಲೆ ತನ್ನ ಪಾದವನ್ನಿಡುವುದರಿಂದ ಮಹಾಬಲಿಯು ಪಾತಾಳಕ್ಕೆ ತಳ್ಳಲ್ಪಡುತ್ತಾನೆ. ಅಹಂಕಾರವು ಉಳಿದ ಶ್ರೇಷ್ಠ ಗುಣವನ್ನೆಲ್ಲ ಮರೆಮಾಚಿ ಬಿಡುತ್ತದೆ. ಪರಬ್ರಹ್ಮ ಶಕ್ತಿಯೊಂದೇ ಶ್ರೇಷ್ಠವಾದದ್ದು. ಅದಕ್ಕಿಂತ ಮಿಗಿಲಾಗಿ ಬೇರೆ ಯಾವುದೂ ಇರಲು ಸಾಧ್ಯವೇ ಇಲ್ಲ. ಅದನ್ನು ಪ್ರಜೆಗಳಿಗೆ ತಿಳಿಸಿಕೊಡುವ ಸಲುವಾಗಿ ವಾಮನನಾಗಿ ಅವತಾರವೆತ್ತಬೇಕಾಯಿತು. ಸರ್ವೇ ಜನ ಸುಖಿನೋ ಭವಂತು. ಮಕ್ಕಳೇ, ವಾಮನ ಅವತಾರ ನಂತರದಲ್ಲಿ ಪುನಃ ಭೂಮಂಡಲದಲ್ಲಿ ಅನ್ಯಾಯಗಳು, ಸುಲಿಗೆಗಳು, ದಬ್ಬಾಳಿಕೆಗಳು ಹೆಚ್ಚಾಗತೊಡಗುತ್ತವೆ. ಕ್ಷತ್ರಿಯ ರಾಜರುಗಳು ತಮ್ಮ ಅಧಿಕಾರ ಮತ್ತು ಪ್ರಾಬಲ್ಯವನ್ನು ದುರುಪಯೋಗ ಪಡಿಸಿಕೊಳ್ಳಲು ಪ್ರಾರಂಭಿಸುತ್ತಾರೆ. ಇಂತಹ ಕೃತ್ಯಗಳೇ ಶ್ರೀಹರಿಯ 6ನೇ ಅವತಾರವಾದ ಪರಶುರಾಮ ಅವತಾರಕ್ಕೆ ನಾಂದಿಯಾಗುತ್ತದೆ. ಜಮದಗ್ನಿ ಮತ್ತು ರೇಣುಕಾದೇವಿಯ ಪುತ್ರನಾಗಿ ಪರಶುರಾಮನ ಜನ್ಮವಾಗುತ್ತದೆ. ಬ್ರಾಹ್ಮಣ ಕುಲದಲ್ಲಿ ಜನಿಸಿದರೂ ತಂದೆಯಂತೆ ಪರಶುರಾಮನು ಉಗ್ರ ಸ್ವರೂಪಿಯಾಗಿರುತ್ತಾನೆ. ಒಂದು ದಿನ ರೇಣುಕಾದೇವಿಯು ಪೂಜೆಗೆ ಜಲವನ್ನು ತರಲು ನದಿಯ ತಟಕ್ಕೆ ಹೋದಾಗ ಅಲ್ಲಿ ಗಂಧರ್ವನೊಬ್ಬನ ಜಲಕ್ರೀಡೆಯನ್ನು ನೋಡುತ್ತಾ ಮೋಹಿತಳಾಗುತ್ತಾಳೆ. ಇದರಿಂದ ಜಮದಗ್ನಿಯ ಪೂಜೆಗೆ ರೇಣುಕಾದೇವಿ ಜಲವನ್ನು ತರಲು ವಿಳಂಬವಾಗುತ್ತದೆ. ಅದರಿಂದ ಕುಪಿತನಾಗುವ ಜಮದಗ್ನಿಯು ತನ್ನ ಪುತ್ರರಿಗೆ ತಾಯಿಯ ಶಿರಚ್ಛೇದನವನ್ನು ಮಾಡುವಂತೆ ಆಗ್ರಹಿಸುತ್ತಾನೆ. ಉಳಿದ ಮಕ್ಕಳೆಲ್ಲರೂ ಆ ಕೃತ್ಯವನ್ನೆಸಗಲು ಹಿಂಜರಿಯುತ್ತಾರೆ. ಆಗ ಪಿತೃವಾಕ್ಯ ಪರಿಪಾಲನೆಗಾಗಿ ಪರಶುರಾಮ ತನ್ನ ತಾಯಿಯಾದ ರೇಣುಕಾದೇವಿಯ ಶಿರಚ್ಛೇದನವನ್ನು ಮಾಡುತ್ತಾನೆ. ಆಗ ಜಮದಗ್ನಿ ಪಿತೃವಾಕ್ಯ ಪರಿಪಾಲನೆ ಮಾಡಿರುವುದರಿಂದ ನಿನಗೆ ಏನು ವರ ಬೇಕು ಕೇಳು ಎಂದು ಹೇಳಿದಾಗ ಆಗ ಪರಶುರಾಮ ತನ್ನ ಮಾತೆಯನ್ನು ಪುನಃ ಬದುಕಿಸಿಕೊಡು ಎಂದು ಬೇಡಿಕೊಳ್ಳುತ್ತಾನೆ. ಹಾಗೂ ಎಂದಿಗೂ ತನ್ನ ತಂದೆ ಕ್ರೋಧವನ್ನು ತ್ಯಜಿಸುವಂತೆ ವರವನ್ನು ಕೋರಿಕೊಳ್ಳುತ್ತಾನೆ. ಆಗ ಜಮದಗ್ನಿ ಪರಶುರಾಮ ಬೇಡಿದ ವರವನ್ನು ನೀಡುತ್ತಾರೆ. ಹೀಗಿರುವಾಗ ಕ್ಷತ್ರಿಯರು ತಮ್ಮ ಅಧಿಕಾರವನ್ನು ದುರುಪಯೋಗ ಮಾಡುತ್ತಾ ಬ್ರಾಹ್ಮಣರನ್ನೆಲ್ಲ ಶೋಷಿಸಲು ಪ್ರಾರಂಭಿಸುತ್ತಾರೆ. ಆಗ ಒಂದು ದಿನ ಪರಶುರಾಮನ ಅನುಪಸ್ಥಿತಿಯಲ್ಲಿ ಅರ್ಜುನನೆಂಬ ರಾಜನು ಜಮದಗ್ನಿಯ ಆಶ್ರಮಕ್ಕೆ ಬಂದು
ಅವರ ಬಳಿ ಇದ್ದ ಕೇಳಿದ್ದನ್ನು ಕೊಡುವ ಕಾಮಧೇನು ಎಂಬ ಹಸುವನ್ನು ಬಲವಂತವಾಗಿ ಅಪಹರಿಸುತ್ತಾನೆ. ಈ ವಿಚಾರ ಪರಶುರಾಮನಿಗೆ ತಿಳಿಯುತ್ತದೆ. ಇದರಿಂದ ಕ್ರೋಧಗೊಳ್ಳುವ ಪರಶುರಾಮ ಸಂಪೂರ್ಣ ಕ್ಷತ್ರಿಯ ಕುಲವನ್ನೇ ನಾಶ ಮಾಡಿಬಿಡುತ್ತೇನೆ ಎಂದು ಪಣ ತೊಟ್ಟು ಎಲ್ಲ ಕ್ಷತ್ರಿಯರನ್ನು ತನ್ನ ಕೊಡಲಿಯಿಂದ ಸತತವಾಗಿ ಅವರನ್ನು ವಧಿಸುತ್ತಾನೆ. ಪರಶುರಾಮನ ಕ್ರೋಧವನ್ನು ತಂದೆಯಾದ ಜಮದಗ್ನಿ ಶಮನ ಮಾಡಿ, ನಿನ್ನ ಶಕ್ತಿ ಲೋಕೋದ್ಧಾರಕ್ಕೆ ಮೀಸಲಿರಲಿ ಹಾಗೂ ಮುಂದಿನ ದಿನಗಳಲ್ಲಿ ನಿನ್ನ ಶಕ್ತಿಯು ಸದ್ವಿನಿಯೋಗವಾಗಲಿ ಎಂದು ಹೇಳುತ್ತಾರೆ. ಇದೇ ಸಂದರ್ಭದಲ್ಲಿ ಪರಶುರಾಮನು ದುಷ್ಟರನ್ನು ವಧಿಸಿರುವ ಕಾರಣಕ್ಕೆ ಚಿರಂಜೀವಿಯಾಗುವ ವರವನ್ನು ಪಡೆಯುತ್ತಾನೆ. ಚಿರಂಜೀವಿಯಾದ ಪರಶುರಾಮನು ಕ್ರೋಧ ಶಮನಕ್ಕಾಗಿ ಯೋಗ ಮಾರ್ಗವನ್ನು ಆಯ್ಕೆ ಮಾಡಿಕೊಂಡು ಹಿಮಾಲಯದ ತಪ್ಪಲಿನಲ್ಲಿ ಸ್ಥಿರವಾಗುತ್ತಾನೆ. ಮಕ್ಕಳೇ, ಕೃತಯುಗ ಕಳೆದು ತ್ರೇತಾಯುಗ ಆರಂಭವಾಗುತ್ತಿದ್ದಂತೆ ಶ್ರೀಹರಿಯ ಲೀಲೆಗೆ ಮತ್ತೆ ವೇದಿಕೆ ಸಿದ್ಧವಾಗುತ್ತದೆ. ಈ ಬಾರಿ ಶ್ರೀಹರಿಯು ಇಕ್ಷ್ವಾಕು ಕುಲದಲ್ಲಿ ದಶರಥ ಮತ್ತು ಕೌಸಲ್ಯೆಯ ಪುತ್ರನಾಗಿ ಶ್ರೀರಾಮನಾಗಿ ಜನ್ಮ ತಾಳುತ್ತಾನೆ. ರಾಮನ ನಂತರ ದಶರಥನಿಗೆ ಸುಮಿತ್ರೆ ಮತ್ತು ಕೈಕೇಯಿಯಿಂದ ಭರತ, ಶತ್ರುಘ್ನ ಮತ್ತು ಲಕ್ಷ್ಮಣರೆಂಬ ಮಕ್ಕಳಾಗುತ್ತಾರೆ. ಶ್ರೀರಾಮನು ಮರ್ಯಾದ ಪುರುಷೋತ್ತಮನಾಗಿ ಪ್ರಸಿದ್ಧಿ ಪಡೆಯುತ್ತಾನೆ. ಸಹೋದರರೊಂದಿಗೆ ಗುರುಕುಲದಲ್ಲಿ ಸಕಲ ಯುದ್ಧ ಕಲೆಗಳನ್ನು ಕಲಿಯುತ್ತಾನೆ. ಶ್ರೀರಾಮನು ಜನಕರಾಜನ ಮಗಳಾದ ಸೀತಾದೇವಿಯನ್ನು ಸ್ವಯಂವರದಲ್ಲಿ ಶಿವಧನಸ್ಸನ್ನು ಮುರಿಯುವ ಮೂಲಕ ವರಿಸುತ್ತಾನೆ. ನಂತರ ಪಟ್ಟಾಭಿಷೇಕದ ಸಂದರ್ಭದಲ್ಲಿ ಕೈಕೇಯಿಯ ಮೋಸದಿಂದಾಗಿ ಸೀತಾದೇವಿಯೊಂದಿಗೆ ವನವಾಸ ಮಾಡುವ ಸಂದರ್ಭ ಒದಗಿ ಬರುತ್ತದೆ. ವನವಾಸಕ್ಕೆ ಸೋದರ ಲಕ್ಷ್ಮಣನೂ ಜೊತೆಯಾಗುತ್ತಾನೆ. ತಾಯಿ ಕೈಕೇಯಿಯ ಮೋಸವನ್ನು ಅರಿತ ಭರತನು ಅರಣ್ಯಕ್ಕೆ ಬಂದು ಶ್ರೀರಾಮನ ಪಾದುಕೆಯನ್ನು ಪಡೆಯುತ್ತಾನೆ. ನಂತರ ಪಾದುಕೆಯನ್ನು ಸಿಂಹಾಸನದ ಮೇಲಿಟ್ಟು ರಾಜ್ಯಭಾರವನ್ನು ಮಾಡಲಾರಂಭಿಸುತ್ತಾನೆ. ಇತ್ತ ವನವಾಸದಲ್ಲಿ ಲಂಕಾಧಿಪತಿಯಾದ ರಾವಣನ ಸಹೋದರಿ ಶೂರ್ಪಣಖಿ ಎಂಬ ರಾಕ್ಷಸಿಯು ಶ್ರೀರಾಮ ಮತ್ತು ಲಕ್ಷ್ಮಣರ ರೂಪಕ್ಕೆ ಮೋಹಿತಳಾಗಿ ತನ್ನನ್ನು ವಿವಾಹವಾಗಲು ಕೇಳಿಕೊಳ್ಳುತ್ತಾಳೆ. ಅವರ ಕೋರಿಕೆಯನ್ನು ಧಿಕ್ಕರಿಸುವ ಲಕ್ಷ್ಮಣನು ಶೂರ್ಪಣಿಕೆಯ ನಾಸಿಕವನ್ನು ಕತ್ತರಿಸುತ್ತಾನೆ. ಇದರಿಂದ ಕ್ರೋಧಗೊಳ್ಳುವ ರಾವಣನು ಮಾಯಾ ಜಿಂಕೆಯ ರೂಪದಲ್ಲಿ ಮಾರೀಚನನ್ನು ಕಳಿಸಿ ರಾಮ ಮತ್ತು ಲಕ್ಷ್ಮಣರನ್ನು ಸೀತೆಯಿಂದ ದೂರವಾಗುವಂತೆ ಮಾಡಿ ಸೀತೆಯನ್ನು ಪುಷ್ಪಕ ವಿಮಾನದಲ್ಲಿ ಅಪಹರಿಸಿ ಲಂಕೆಯ ಅಶೋಕವನದಲ್ಲಿ ಅವಳನ್ನು ಬಚ್ಚಿಡುತ್ತಾನೆ. ಸೀತೆಯ ಹುಡುಕಾಟದಲ್ಲಿರುವ ಶ್ರೀರಾಮನಿಗೆ ಕಿಷ್ಕಿಂಧೆಯಲ್ಲಿ ರಾಮನ ಪರಮ ಭಕ್ತನಾದ ಹನುಮಂತನ ಭೇಟಿಯಾಗುತ್ತದೆ. ಹನುಮಂತನಿಂದ ಸುಗ್ರೀವನ ಪರಿಚಯವಾಗುತ್ತದೆ. ಸುಗ್ರೀವ ತನ್ನ ಸಹೋದರನಾದ ವಾಲಿಯ ವಧೆಗೆ ಸಹಕರಿಸಿದ್ದಲ್ಲಿ ಸೀತಾದೇವಿಯನ್ನು ಹುಡುಕಲು ಸಹಾಯ ಮಾಡುವುದಾಗಿ ಹೇಳುತ್ತಾನೆ. ಅದರಂತೆಯೇ ಶ್ರೀರಾಮನು ಕೊಟ್ಟ ಮಾತಿನಂತೆ ವಾಲಿಯನ್ನು ವಧಿಸುತ್ತಾನೆ. ನಂತರ ಹನುಮಂತನು ಲಂಕೆಗೆ ಹಾರಿ ಅಲ್ಲಿ ಸೀತಾದೇವಿ ಇರುವುದನ್ನು ಖಾತ್ರಿ ಮಾಡುತ್ತಾನೆ. ವಾನರ ಸೇನೆಯ ಸಹಾಯದಿಂದ ಲಂಕೆಗೆ ಸಮುದ್ರದಲ್ಲಿ ಕಲ್ಲಿನ ಸೇತುವೆಯನ್ನು ನಿರ್ಮಿಸಿ
ಲಂಕೆಯನ್ನು ತಲುಪುತ್ತಾರೆ. ವಾನರ ಸೇನೆ ಮತ್ತು ಲಂಕೆಯ ಸೇನೆಯ ನಡುವೆ ಭೀಕರ ಯುದ್ಧವಾಗುತ್ತದೆ. ರಾವಣನ ಸಹೋದರನಾದ ವಿಭೀಷಣನ ಸಹಾಯದಿಂದ ಶ್ರೀರಾಮನು ದಶಕಂಠನಾದ ರಾವಣನನ್ನು ವಧಿಸುತ್ತಾನೆ. ಆ ಸ್ತ್ರೀಯೋರ್ವಳ ಮಾನರಕ್ಷಣೆ ಮತ್ತು ರಾಜ್ಯಭಾರದ ಕರ್ತವ್ಯ ನಿಷ್ಠೆಯನ್ನು ಪ್ರಜೆಗಳಿಗೆ ಅರ್ಥ ಮಾಡಿಸುವ ಸಲುವಾಗಿ ಶ್ರೀಹರಿಯು ಶ್ರೀರಾಮನ ಅವತಾರವನ್ನು ತಾಳಬೇಕಾಯಿತು. ಮಕ್ಕಳೇ, ಶ್ರೀರಾಮನು ಒಬ್ಬ ರಾಜ ಮತ್ತು ಒಬ್ಬ ಪುರುಷ ಹೇಗೆ ಇರಬೇಕು ಎಂದು ಲೋಕಕ್ಕೆ ತೋರಿಸಿಕೊಟ್ಟಿದ್ದಾನೆ. ತ್ರೇತಾಯುಗದ ಅಂತ್ಯದಲ್ಲಿ ಶ್ರೀರಾಮನು ಕಾಲ ನಿರ್ಣಯದಂತೆ ನಿರ್ವಾಣವನ್ನು ಹೊಂದುತ್ತಾನೆ. ಮಕ್ಕಳೇ, ತ್ರೇತಾಯುಗ ಕಳೆದು ದ್ವಾಪರ ಯುಗ ಆರಂಭವಾಗುತ್ತಿದ್ದಂತೆ ಭೂಮಂಡಲದಲ್ಲಿ ಮೋಸ, ಅಸೂಯೆ, ಕಾಮ, ಕ್ರೋಧ, ಮದ ಮಾತ್ಸರ್ಯದಂತಹ ವಿನಾಶಕಾರಿ ಗುಣಗಳು ತಾಂಡವವಾಡತೊಡಗುತ್ತವೆ. ದುಷ್ಟ ಶಕ್ತಿಯ ನಿರಂತರ ಹಾವಳಿಯಿಂದಾಗಿ ಸೃಷ್ಟಿಯ ಸಮತೋಲನದಲ್ಲಿ ವ್ಯತ್ಯಾಸವಾಗುತ್ತದೆ. ದುಷ್ಟ ರಾಜನಾದ ಕಂಸನು ತನ್ನ ಸಹೋದರಿಗೆ ಹುಟ್ಟುವ 8ನೇ ಮಗುವಿನಿಂದ ತನ್ನ ಮರಣವಾಗುವುದೆಂದು ತಿಳಿದು ದೇವಕಿ ಮತ್ತು ವಾಸುದೇವನನ್ನು ಕಾರಾಗೃಹದಲ್ಲಿ ಕೂಡಿ ಹಾಕುತ್ತಾನೆ. ದೇವಕಿಗೆ ಹುಟ್ಟುವ 7 ಮಕ್ಕಳನ್ನು ಕಂಸನು ಹತ್ಯೆ ಮಾಡುತ್ತಾನೆ. ಭಗವಂತ ಶ್ರೀಹರಿಯು ದುಷ್ಟ ಸಂಹಾರಕ್ಕಾಗಿ ವಾಸುದೇವ ಮತ್ತು ದೇವಕಿಗೆ ಅಷ್ಟಮ ಜನ್ಮವಾಗಿ ಶ್ರೀಕೃಷ್ಣನಾಗಿ ಹುಟ್ಟುತ್ತಾನೆ. ಕಂಸನಿಂದ ಕೃಷ್ಣನನ್ನು ರಕ್ಷಿಸಲು ವಾಸುದೇವನು ಕೃಷ್ಣನನ್ನು ಗೋಕುಲದಲ್ಲಿ ಯಶೋದೆಯ ಬಳಿ ಬಿಟ್ಟು ಬರುತ್ತಾನೆ. ಯಶೋದೆ ಕೃಷ್ಣನನ್ನು ಮಗನಂತೆಯೇ ಬೆಳೆಸುತ್ತಾಳೆ. ಕೃಷ್ಣ ಮತ್ತು ಬಲರಾಮರು ಬಾಲ್ಯದಲ್ಲಿ ಅನೇಕ ಪವಾಡಗಳನ್ನು ಸೃಷ್ಟಿಸುತ್ತಾ ಬೆಳೆಯುತ್ತಾರೆ. ಕೃಷ್ಣನನ್ನು ಕೊಲ್ಲಲು ಕಂಸನು ಕಳಿಸುವ ಎಲ್ಲಾ ರಾಕ್ಷಸರನ್ನು ಕೃಷ್ಣನು ಲೀಲಾಜಾಲವಾಗಿ ವಧಿಸುತ್ತಾನೆ. ಕೊನೆಯಲ್ಲಿ ಕೃಷ್ಣನು ಕಂಸನ ರಾಜ್ಯಕ್ಕೆ ಆಗಮಿಸಿ ಕಂಸನನ್ನು ಹತ್ಯೆಗೈಯುತ್ತಾನೆ. ಇನ್ನೊಂದು ಕಡೆಯಲ್ಲಿ ಪಾಂಡುವಿನ ಪುತ್ರರಾದ ಪಾಂಡವರಿಗೂ ಧೃತರಾಷ್ಟ್ರನ 100 ಜನ ಮಕ್ಕಳಾದ ಕೌರವರಿಗೂ ದಾಯಾದಿ ಸಂಘರ್ಷ ಪ್ರಾರಂಭವಾಗುತ್ತದೆ. ಕೌರವರು ದ್ಯೂತದಲ್ಲಿ ಶಕುನಿಯ ಮೋಸದಿಂದ ಪಾಂಡವರ ಸರ್ವಸ್ವವನ್ನು ಪಡೆದುಕೊಳ್ಳುತ್ತಾರೆ. ಕೊನೆಯಲ್ಲಿ ಪಾಂಡವರು ತಮ್ಮ ಪತ್ನಿಯಾದ ದ್ರೌಪದಿಯನ್ನೇ ಪಣಕ್ಕಿಟ್ಟಾಗ ದ್ರೌಪದಿಯನ್ನು ವಿವಸ್ತ್ರಗೊಳಿಸಲು ದುರ್ಯೋಧನನ ಸಹೋದರನಾದ ದುಶ್ಯಾಸನನು ಮುಂದಾದಾಗ ಶ್ರೀಕೃಷ್ಣನು ದ್ರೌಪದಿಯ ಮಾನವನ್ನು ಕಾಪಾಡುತ್ತಾನೆ. ಎಲ್ಲವನ್ನು ಕಳೆದುಕೊಂಡ ಪಾಂಡವರು ಅಜ್ಞಾತವಾಸಕ್ಕೆ ಹೋಗುವಂತಾಗುತ್ತದೆ. ಅಜ್ಞಾತವಾಸ ಮುಗಿದು ಪುನಃ ರಾಜ್ಯಕ್ಕೆ ಬಂದು ತಮ್ಮ ಪಾಲಿನ ರಾಜ್ಯವನ್ನು ಕೇಳಿದಾಗ ಕೌರವನು ನಿರಾಕರಿಸುತ್ತಾನೆ. ಆಗ ಕೃಷ್ಣನು ದಾಯಾದಿಗಳ ನಡುವೆ ಸಂಧಾನಕ್ಕೆ ಪ್ರಯತ್ನಿಸಿದರೂ ಅದು ವಿಫಲವಾಗಿ ಯುದ್ಧಕ್ಕೆ ನಾಂದಿಯಾಗುತ್ತದೆ. ಕೌರವ ಮತ್ತು ಪಾಂಡವರ ನಡುವೆ 18 ದಿನಗಳ ಕಾಲ ಯುದ್ಧ ನಡೆಯುತ್ತದೆ. ಶ್ರೀಕೃಷ್ಣನು ಮಧ್ಯಮ ಪಾಂಡವನಾದ ಅರ್ಜುನನಿಗೆ
ಯುದ್ಧದಲ್ಲಿ ಸಾರಥಿಯಾಗುತ್ತಾನೆ. ಅರ್ಜುನನು ಯುದ್ಧ ಮಾಡಲು ನಿರಾಕರಿಸಿ ಶಸ್ತ್ರ ಸನ್ಯಾಸ ಮಾಡುತ್ತೇನೆ ಎಂದು ಹೇಳಿದಾಗ ಶ್ರೀಕೃಷ್ಣನು ಬ್ರಹ್ಮಾಂಡದ ರಹಸ್ಯವನ್ನು ಗೀತೆಯ ಮೂಲಕ ತಿಳಿಸಿ ವಿಶ್ವರೂಪ ದರ್ಶನವನ್ನು ಮಾಡಿಸಿ ಯುದ್ಧ ಮಾಡುವಂತೆ ಪ್ರೇರೇಪಿಸುತ್ತಾನೆ. ಶ್ರೀಕೃಷ್ಣನ ಸಹಾಯದಿಂದ ಅರ್ಜುನನು ಭೀಷ್ಮಾದಿ ಕರ್ಣನನ್ನು ಹತ್ಯೆ ಮಾಡುತ್ತಾನೆ. 18ನೇ ದಿನ ಸೂರ್ಯಾಸ್ತಕ್ಕೂ ಮುನ್ನ ಶ್ರೀಕೃಷ್ಣನ ಸನ್ನೆಯಂತೆ ಭೀಮನಿಂದ ಕೌರವನು ಹತ್ಯೆಗೊಳಗಾಗುತ್ತಾನೆ. ಮಕ್ಕಳೇ, ದುಷ್ಟರನ್ನು ಶಿಕ್ಷಿಸುವುದು ಮತ್ತು ಶಿಷ್ಟರನ್ನು ರಕ್ಷಿಸುವುದೇ ಶ್ರೀಹರಿಯ ಎಲ್ಲ ಅವತಾರಗಳ ಸಾರಾಂಶವಾಗಿದೆ. ಯಾವುದೇ ಕಾಲಕ್ರಮದಲ್ಲಿ ಧರ್ಮಕ್ಕೆ ಚ್ಯುತಿ ಬಂದಾಗ ಧರ್ಮ ರಕ್ಷಣೆ ಸಲುವಾಗಿ ಅವತಾರ ಪುರುಷನಾಗಿ ಜನ್ಮ ತಾಳುತ್ತೇನೆಂದು ಶ್ರೀಹರಿಯು ಲೋಕಕ್ಕೆ ಭಗವದ್ಗೀತೆಯ ಮೂಲಕ ತಿಳಿಸಿಕೊಟ್ಟಿದ್ದಾನೆ. ಮಕ್ಕಳೇ, ಶ್ರೀಹರಿಯ ಭವ್ಯವಾದ ಲೀಲೆಯನ್ನು ಸರಳವಾಗಿ ಒಂದೇ ಶ್ಲೋಕದಲ್ಲಿ ಹೇಳುವುದಾದರೆ, ಮತ್ಸ್ಯ ಕೂರ್ಮ ವರಾಹಸ್ಯ ನಾರಸಿಂಹಶ್ಚ ವಾಮನಾಹ ರಾಮೋ ರಾಮಸ್ಯ ಕೃಷ್ಣಶ್ಚ ಬೌದ್ಧ ಕಲ್ಕಿ ನಮೋಸ್ತುತೆ. ಧರ್ಮಕ್ಕೆ ಚ್ಯುತಿ ಬಂದಾಗ ಶ್ರೀಹರಿಯು ಬುದ್ಧನಾಗಿಯೂ ಅವತಾರವೆತ್ತಿ ಧರ್ಮ ರಕ್ಷಣೆಯನ್ನು ಮಾಡಿ ಪ್ರಜೆಗಳು ಸನ್ಮಾರ್ಗದಲ್ಲಿ ನಡೆಯುವಂತೆ ಮಾಡಿದ್ದಾನೆ. ಕಲಿಯುಗದಲ್ಲಿ ಪುನಃ ಧರ್ಮವು ಅಧಪತನಕ್ಕೊಳಗಾಗಿ ದುಷ್ಟರು ತಾಂಡವವಾಡುತ್ತಾರೆ. ಆಗ ಶ್ರೀಹರಿಯು ಕಲಿಯ ಅವತಾರವೆತ್ತಿ ಪುನಃ ಧರ್ಮ ಸಂಸ್ಥಾಪನೆಯನ್ನು ಕೈಗೊಳ್ಳುತ್ತಾನೆ. ಶ್ರೀಹರಿಯು ತನ್ನ ದಶಾವತಾರದಲ್ಲಿ ಮನುಕುಲಕ್ಕೆ ಒಳಿತಾಗುವ ಅದ್ವಿತೀಯವಾದ ಸಂದೇಶಗಳನ್ನು ನೀಡಿದ್ದಾನೆ. ಭಗವತ್ ನಾಮ ಸ್ಮರಣೆಯೇ ಸುಖಿ ಜೀವಕ್ಕೆ ಸರಳ ಸೂತ್ರವೆಂಬುದು ಶ್ರೀಹರಿಯ ಉಕ್ತಿಯಾಗಿದೆ. ನಾರಾಯಣ ನಾರಾಯಣ. ಸರ್ವೇ ಭವಂತು ಸುಖಿನಃ ಸರ್ವೇ ಸಂತು ನಿರಾಮಯಾಃ ಸರ್ವೇ ಭದ್ರಾಣಿ ಪಶ್ಯಂತು ಮಾ ಕಶ್ಚಿತ್ ದುಃಖ ಭಾಗ್ ಭವೇತ್. ಸರ್ವೇಷಾಂ ಸ್ವಸ್ತಿರ್ಭವತು ಸರ್ವೇಷಾಂ ಶಾಂತಿರ್ಭವತು ಸರ್ವೇಷಾಂ ಪೂರ್ಣಂ ಭವತು ಸರ್ವೇಷಾಂ ಮಂಗಳಂ ಭವತು. ಸರ್ವೇ ಜನಾಃ ಸುಖಿನೋ ಭವಂತು. ಶಾಂತಿ ಶಾಂತಿ ಶಾಂತಿ. ಓಂ ಶಾಂತಿ ಶಾಂತಿ ಶಾಂತಿ. ಓಂ ಶಾಂತಿ ಶಾಂತಿ ಶಾಂತಿ.